ಟೈಮ್ ಕೇಳಿದಂತ ರಾಕಿ ಡೈರೆಕ್ಟ್ ಆಗಿ ತಮ್ಮ ಆಡಿಟರ್ ಬಳಿ ಹೋಗಿದ್ದಾರೆ. ನಿನ್ನೆ ಗೊತ್ತೇ ಇದೆ ನಿಮ್ಗೆ, ಯಶ್ ಅವರ ಆಡಿಟರ್ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಅಧಿಕಾರಿಗಳು ಹೋಗಿ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 6 ಗಂಟೆಗಳ ಕಾಲ ಅಲ್ಲಿ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಇದರ ಹೊರತಾಗಿ ಇಲ್ಲಿ ನನಗೆ ಸಿನಿಮಾ ಶೂಟಿಂಗ್ ಇದೆ, ನಂಗೆ ಬೆಂಗಳೂರಿನ ಹೊರಗೆ ಶೂಟಿಂಗ್ ಇದೆ, ನಮ್ಗೆ ಟೈಮ್ ಬೇಕು ಅಂತ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಐಟಿ ಅಧಿಕಾರಿಗಳ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು. ಇತ್ತ ಯಾವಾಗ ಆಡಿಟರ್ ಕಚೇರಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಯ ಮೇರೆಗೆ ಡೈರೆಕ್ಟ್ ಆಗಿ ಆಡಿಟರ್ ಕಚೇರಿಗೆ ಯಶ್ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಆದಾಯ ತೆರಿಗೆ ಅಧಿಕಾರಿಗಳ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು ಮಾಸ್ಟರ್ ಪೀಸ್. ಆದ್ರೆ ಶೂಟಿಂಗ್ಗೂ ಹೋಗದೆ ತಮ್ಮ ಆಡಿಟರ್ಗಳ ಬಳಿ ಹೋಗಿದ್ದಾರೆ ಯಶ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರಳಿ. ಒಂದ್ ಕಡೆ ಮನವಿ ಮಾಡಿದ್ರು, ನನ್ಗೆ ಶೂಟಿಂಗ್ ಇದೆ, ವಿಚಾರಣೆಗೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈಗ ಡೈರೆಕ್ಟ್ ಆಗಿ ಆಡಿಟರ್ ಬಳಿ ಹೋಗಿದ್ದಾರೆ, ಹೇಗೆ ಅಂತ ಹೇಳಿ? ಖಂಡಿತಗೂ ಯಶೋಧ, ಐಟಿ ಗುಪ್ತಚರ ಇಲಾಖೆ ಅದನ್ನೇ ಸಹ ಕನ್ಫರ್ಮೇಶನ್ ಮಾಡ್ಕೊಂಡಿರುವಂತದ್ದು. ಯಾಕೆಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಏನಿದ್ರು, ಯಶ್ ಮನೆ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ದಾಳಿ ಮುಗಿದ ನಂತರ ಒಂದು ರೀಕನ್ಫರ್ಮೇಶನ್ ಅಂತ ಹೇಳಿ ಒಂದು ರೀಕನ್ಫರ್ಮೇಶನ್ ಇರುತ್ತೆ. ಅದಕ್ಕೆ ಐಟಿ ಅಧಿಕಾರಿಗಳ ಕಚೇರಿಗೆ ಹೋಗ್ಬೇಕು, ಪ್ರಧಾನ ಕಚೇರಿಗೆ ಹೋಗಿ ರೀಕನ್ಫರ್ಮೇಶನ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಇದೇ ರೀತಿ ಎಲ್ಲಾ ನಟರು ಸಹ ಈಗಾಗಲೇ ರೀಕನ್ಫರ್ಮೇಶನ್ ಮಾಡಿದರೆ, ನಿರ್ಮಾಪಕರು ಕೂಡ ಮಾಡಿರುವಂತದ್ದು. ಯಶ್ ಕೂಡ ರೀಕನ್ಫರ್ಮೇಶನ್ ಅನ್ನ ಮಾಡೋ ಸಂದರ್ಭದಲ್ಲಿ ನನಗೆ 3 ದಿನಗಳ ಕಾಲಾವಕಾಶ ಬೇಕು, ನನಗೆ ಒಂದ್ ಸ್ವಲ್ಪ ವೈಯಕ್ತಿಕ ಕೆಲಸ ಮತ್ತು ಬೇರೆ ಚಿತ್ರದ ಶೂಟಿಂಗ್ ಇದೆ, ಶೂಟಿಂಗಿಗೋಸ್ಕರ ನಾನು ಇದ್ದೀನಿ ಅಂತ ಹೇಳಿ 3 ದಿನ ಕಾಲಾವಕಾಶ ಕೇಳಿದ್ರು. ಐಟಿ ಅಧಿಕಾರಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ರು. ಆದ್ರೆ ಐಟಿ ಅಧಿಕಾರಿಗಳು ಸಮ್ಮತಿ ಕೊಟ್ಟಾದ ನಂತರ ಸುಮ್ಮನಿರ್ಲಿಲ್ಲ. ಯಾಕೆಂದ್ರೆ ಅವರ ಹಿಂಬದಿಯಿಂದಲೇ ಸಹ ಐಟಿ ಗುಪ್ತಚರ ಇಲಾಖೆ ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತನಿಖೆನ ಮಾಡ್ತಾರ ಸಂದರ್ಭದಲ್ಲಿ ಆಡಿಟರ್ ಮನೆಗೆ ಎಷ್ಟು ಪದೇ ಹೋಗ್ತಾ ಇರೋಂಥದ್ದು ಗೊತ್ತಾಯ್ತು. ಗೊತ್ತಾದ ತಕ್ಷಣ ನಿನ್ನೆ ಸಂಜೆ ಆಡಿಟರ್ ಗಳ ಮನೆ ಮೇಲೆ ದಾಳಿನ ನಡೆಸಿರುವಂತದ್ದು. ಅಲ್ಲಿ ಸಾಕಷ್ಟು ದಾಖಲೆಗಳಿವೆ, ದಾಖಲೆಗಳನ್ನ ಎಷ್ಟು ಮುಚ್ಚಿಟ್ಟಿರ್ಬೋದು ಅನ್ನೋ ಮಾಹಿತಿ ಆಧರಿಸಿ ಈಗ ದಾಳಿಯನ್ನ ನಡೆಸಿ ಸಾಕಷ್ಟು ದಾಖಲೆಗಳನ್ನು ಸಹ ಕೊಂಡಿರುವಂತದ್ದು. ಜೊತೆಗೆ ಆಡಿಟರ್ ಬಸವರಾಜ್ ಏನಿದ್ರು, ಬಸವರಾಜ್ ಅವ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿರುವಂತದ್ದು. ಇದೆಲ್ಲಾನು ನೋಡಿದ್ರೆ ಐಟಿ ಇಲಾಖೆ ಒಂದು ರೀತಿ ಖಡಕ್ ಆಗಿ ಎಷ್ಟೇ ಬಿಸಿ ಮುಟ್ಟಿಸೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುವಂತದ್ದು. ಯಶೋಧ, ಈಗ ಮುರಳಿ, ಬಸವರಾಜ್ ಮನೆಯಲ್ಲಿ ಒಂದಷ್ಟು ಯಶ್ ಇಟ್ಟಿದ್ರು ಅನ್ನೋ ಮಾಹಿತಿ ಇದೆ, ಹೌದಾ? ಇಟ್ಟಿದ್ರ ಏನದು ದಾಖಲೆಗಳು ಅಂತ? ಖಂಡಿತವಾಗೂ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದವೆ ಅನ್ನೋದ್ರ ಬಗ್ಗೆ ಈಗ ಪ್ರಮುಖ ಮಾಹಿತಿಗಳು ಸಿಕ್ಕಿರುವಂತದ್ದು. ಯಾಕಂದ್ರೆ ಯಶ್ ಕಳೆದ 3 ದಿನಗಳಿಂದ ಆಡಿಟರ್ನ ಜೊತೆಯಲ್ಲಿ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಜೊತೆಗೆ ವಿಜಯ್ ಕಿರಂಗದೂರ್ ಅಂದ್ರೆ KGF ನ ನಿರ್ಮಾಪಕರು, ಅವರು ಸಹ ಅವ್ರ ಜೊತೆಯಲ್ಲಿ ಮುರಳಿ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಐಟಿ ಅಧಿಕಾರಿಗಳು ಈಗ ಮಹತ್ವದ ದಾಖಲೆಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಐಟಿ ವಿಚಾರಣೆಗೆ ಹಾಜರಾಗೋದಕ್ಕೆ 3 ದಿನಗಳ ಟೈಮ್ ಅನ್ನ ನಟ ಸುದೀಪ್ ಕೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೊಂದು ಕಡೆ ಐಟಿ ವಿಚಾರಣೆಗೆ ಹಾಜರಾಗೋದಕ್ಕೆ 3 ದಿನಗಳ ಟೈಮ್ ಅನ್ನ ನಟ ಸುದೀಪ್ ಕೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಮೈಸೂರಿನಲ್ಲಿ ಪೈಲ್ವಾನ್ ಚಿತ್ರದ ಶೂಟಿಂಗ್ ನಲ್ಲಿ ಕಿಚ್ಚ ಸುದೀಪ್ ಬ್ಯುಸಿ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ ಮೊನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದೀವಿ, ಇಲ್ಲಿ ಪುನೀತ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಐಟಿ ಕಚೇರಿಗೆ ಹೋಗಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟು ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ. ಆದ್ರೆ ಈಗ ಕಿಚ್ಚ ಸುದೀಪ್ ಅವರು ಕೂಡ ಮೈಸೂರಿನಲ್ಲಿ ಪೈಲ್ವಾನ್ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರೋ ಕಾರಣಕ್ಕೋಸ್ಕರ 3 ದಿನಗಳ ಟೈಮ್ ಅನ್ನ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳು ಹಾಗೆ ಟೈಮ್ ಅನ್ನ ಕೊಡಬಹುದಾ ಅನ್ನೋ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಮುರಳಿ, ಇವಾಗ ನಾವು ಗಮನಿಸ್ತಾ ಇದೀವಿ, ಈ ತರ ಟೈಮ್ ಪದೇ ಕೇಳಿದ್ರೆ ಕೊಡಬಹುದಾ ಅಂತ ಹೇಳಿ ಐಟಿ ಅಧಿಕಾರಿಗಳು? ಪ್ರಮುಖವಾಗಿ ಏನಂದ್ರೆ, ಸುದೀಪ್ ಅವರ ವಿಚಾರಕ್ಕೆ ಬಂದ್ರೆ, ಸುದೀಪ್ ಅವರು ಏನು ಚಿತ್ರೀಕರಣ ಪೈಲೋನ್ ಫಿಲಂ ನ ಚಿತ್ರೀಕರಣ ನಡೀತಿತ್ತು. ಚಿತ್ರೀಕರಣ ನಡೆಯೋ ಸಂದರ್ಭದಲ್ಲಿ ಅವರ ಮನೆ ಮೇಲೆ ದಾಳಿ ನಡೆದಿದ್ದಂಥದ್ದು. ದಾಳಿ ನಡೆದ ಸಂದರ್ಭದಲ್ಲಿ ಶೂಟಿಂಗ್ ಅನ್ನ ಮೊಟಕುಗೊಳಿಸಿ ಏನು ವಿಚಾರಣೆಗೆ ಬಂದಿದ್ರು. ಅಂದ್ರೆ ಈ 3 ದಿನಗಳ ಕಾಲ ವಿಚಾರಣೆ ಕೂಡ ಸುದೀಪ್ ಅವರು ವಿಚಾರಣೆ ಆಯ್ತು. ವಿಚಾರಣೆ ಆದ ಸಂದರ್ಭದಲ್ಲಿ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟ ಆಗಿತ್ತು. ಫಿಲಂ ನ ಚಿತ್ರದ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟ ಆಗಿತ್ತು. ನಷ್ಟ ಆಗಿದ್ದ ಹಿನ್ನೆಲೆಯಲ್ಲಿ ಅದನ್ನ ರೀಫಿಲ್ ಮಾಡ್ಕೊಡ್ಬೇಕು, ಮತ್ತೆ ಅದು ಏನಾದ್ರು ಶೂಟಿಂಗ್ ಮುಂದೂಡಿದ್ರೆ ಇನ್ನಷ್ಟು ನಷ್ಟ ಆಗುತ್ತೆ ಅಂತ ಹೇಳಿ ಐಟಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಕಾಲಾವಕಾಶ ನೀಡಿರುವಂತದ್ದು. ಅಂದ್ರೆ ಈ ರೀತಿ ಕಾಲಾವಕಾಶ ನೀಡೋದಕ್ಕೆ ಐಟಿ ಅಧಿಕಾರಿಗಳಿಗೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಜೊತೆಗೆ ಐಟಿ ಅಧಿಕಾರಿಗಳು ಸಹ ಸುದೀಪ್ ಅವರ ಹಿಂದೆ ಬಿದ್ದಿರ್ತಾರೆ. ಯಾಕಂದ್ರೆ ಗುಪ್ತಚರ ಇಲಾಖೆ ಏನಿದೆ, ಐಟಿ ಇಲಾಖೆ ಗುಪ್ತಚರ ಇಲಾಖೆ, ಅವರು ಸಹ ತನಿಖೆನ ಮಾಡ್ತಿರ್ತಾರೆ. ನಿಜವಾಗ್ಲೂ ಸುದೀಪ್ ಅವರು ಶೂಟಿಂಗಿಗೆ ಕಾಲಾವಕಾಶ ಕೇಳಿ ಶೂಟಿಂಗಿಗೆ ಹೋಗ್ತಾ ಇದಾರಾ, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋಗ್ತಾ ಇದಾರಾ ಅಂತ ಹೇಳಿ ಅವರನ್ನು ಸಹ ಫಾಲೋ ಮಾಡ್ತಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ನಟ ಸುದೀಪ್ ಅವರು ಮೈಸೂರಿನಲ್ಲಿ ಒಂದು
ಒಂದು ಚಿತ್ರದ ಶೂಟಿಂಗ್ ನಲ್ಲಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿರುವಂತದ್ದು. ಮುರಳಿ 3 ದಿನಗಳ ಟೈಮ್ ಅನ್ನ ಕೇಳಿದ್ದಾರೆ. ಓಕೆ, 3 ದಿನಗಳ ನಂತರದಲ್ಲಿ ಸುದೀಪ್ ಹಾಜರಾಗ್ತಾರೆ. ಓಕೆ, ಈಗ ಮತ್ತೊಂದು ಡೈರೆಕ್ಟ್ ಆಗಿ ಈಗ ಯಶ್ ವಿಚಾರಕ್ಕೆ ಬರೋದಾದ್ರೆ, IT ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧಕರ ಸಲಹೆಯನ್ನ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಶೋಧ ಏನಂದ್ರೆ ಇವತ್ತು ವಿಚಾರಣೆಗೆ ಯಶ್ ಹಾಜರಾದ್ರೆ ಇವತ್ತೇ ಎಲ್ಲಾ ಕ್ಲಾರಿಫಿಕೇಶನ್ ಅನ್ನು ಕೂಡ IT ಅಧಿಕಾರಿಗಳು ಪಡೆದುಕೊಳ್ಳೋದಿಲ್ಲ. IT ಅಧಿಕಾರಿಗಳು ಇವತ್ತು ಕರೆದಿರುವಂತದ್ದು ಅಂದ್ರೆ ಮೊದಲ ವಿಚಾರಣೆ ಏನಿರುತ್ತೆ, ದಾಳಿ ನಡೆದ ಬಳಿಕ ಒಂದು ಮೊದಲ ವಿಚಾರಣೆ ಏನಿರುತ್ತೆ. ಮೊದಲ ವಿಚಾರಣೆಯಲ್ಲಿ ಪ್ರಮುಖವಾಗಿ ಅವತ್ತು ಮನೆಯಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಒಂದಷ್ಟು ಕ್ವಶನ್ ಅನ್ನ ಕೇಳಿರ್ತಾರೆ, ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಪಡ್ಕೊಂಡಿರ್ತಾರೆ. ಆ ಉತ್ತರದ ಪ್ರತಿ ಏನಿರುತ್ತೆ, ಪ್ರತಿಯನ್ನ ಮತ್ತೆ IT ಅಧಿಕಾರಿಗಳು ಅವ್ರ ಕೈಲಿ ಕೊಡ್ತಾರೆ. ಅಂದ್ರೆ ಪ್ರಧಾನ ಕಚೇರಿಗೆ ಕರೆದಾಗ ಅವ್ರ ಕೈಲಿ ಕೊಡ್ತಾರೆ. ಅಲ್ಲಿ ಕ್ಲಾರಿಫಿಕೇಶನ್ ರೀಕನ್ಫರ್ಮೇಶನ್ ಅಂತ ಹೇಳ್ತಾರೆ, ಅದನ್ನ ಮಾತ್ರ ಮಾಡ್ಕೊಳ್ಳುವಂಥದ್ದು. ಬೇರೆ ವಿಚಾರಣೆಗಳು ಯಾವುದೂ ಸಹ ನಡೆಯೋದಿಲ್ಲ. ಆ ರೀಕನ್ಫರ್ಮೇಶನ್ಗೆ ಎಷ್ಟು ಬರ್ಲಿಕ್ಕೆ ಹೆದರಿಕೆ ಆಗ್ತಾ ಇರೋದು, ಹಿಂದೇಟ್ ಆಗ್ತಾ ಇರೋದು ಏನಕ್ಕೆ ಅನ್ನೋದು ಈಗ ಪ್ರಶ್ನಾರ್ಥಕವಾಗಿ ಉಳಿದಿರುವಂತದ್ದು. ಯಶೋಧ. ಓಕೆ, ಥ್ಯಾಂಕ್ ಯು ಮುರಳಿ.